ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಇಲ್ಲಿ ಕುಸುಮ ಅವ್ರಿಗೆ ಆರೋಗ್ಯ ಹದಗೆಟ್ಟಿದೆ. ಆ ಕಡೆ ತಾಂಡವ್ ಟೆನ್ಷನ್ ಮಾಡ್ಕೊಂಡಿದ್ದಾರೆ, ಈ ಕಡೆ ಭಾಗ್ಯನ ಹೋಟೆಲಿಂದ ಒದ್ದು ಓಡಿಸ್ತಿದ್ದಾರೆ. ಏನಪ್ಪ ಇದು? ಹಾಗಿದ್ರೆ ಭಾಗ್ಯ ಮಾಡಿದ ಒತ್ತು ಶಾವಿಗೆ ರಸಯನ್ನು ಚೆನ್ನಾಗಿರ್ಲಿಲ್ವಾ? ಏನಿಗೆ ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಭಾಗ್ಯ ಗೇಟ್ ಪಾಸ್ ಸಿಕ್ಕಿದ್ದು? ಹಾಗಿದ್ರೆ ಗೆಸ್ಟ್ ಹೇಳಿದ್ದೇನು? ಅವರ ರಿವ್ಯೂ ಹೇಗಿತ್ತು? ಸ್ಟಾರ್ ಎಷ್ಟು ಸಿಕ್ತು? ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಯಾವಾಗ 4 ಗೋಡೆ ಒಳಗಡೆ ಮಾಡ್ದಾಗೆ ಅಂತ ಅಂದ್ಕೊಂಡಿದ್ರ ಭಾಗ್ಯ ಇದನ್ನು? ಇದು 5 ಸ್ಟಾರ್ ಹೋಟೆಲ್ಲು, ಅಲ್ಲಿಗೂ ಇಲ್ಲಿಗೂ ತುಂಬಾ ವ್ಯತ್ಯಾಸ ಇರತ್ತೆ. ಇನ್ನು ಈ ರೀತಿ ಮಾತಾಡ್ತಿದ್ರಲ್ಲ ಅಂತ ಓನರ್ ಹೇಳಿದ ತಕ್ಷಣ ಇಲ್ಲಿ ಭಾಗ್ಯ ಒಂದು ಹೆಣ್ಮಕ್ಳಿದ್ರೆ ಮಾತ್ರ ಒಂದು ಕಟ್ಟಡ ಮನೆ ಆಗೋದು. ಹೆಣ್ಮಕ್ಳು ಕೆಲಸ ಜಸ್ಟ್ ರುಚಿಯಾಗಿ ಅಡುಗೆ ಮಾಡೋದು ಅಷ್ಟೇ ಅಲ್ಲ, ಉಪ್ಪು ಹುಳಿ ಖಾರದ ಜೊತೆಗೆ ಸಿಹಿನ ಕೂಡ ನೋಡ್ಕೋಬೇಕಾಗುತ್ತೆ. ಒಂದು ಗಂಡಸು ಹೇಗೆ ಹೊರಗಡೆ ದುಡ್ಕೊಂಡು ಬರ್ತಾನೋ ಹಾಗೆ ಹೆಣ್ಮಕ್ಳು ಕೂಡ ಮನೇಲಿ ಎಲ್ಲವನ್ನ ಕೂಡ ನೋಡಿ ನಿಭಾಯಿಸ್ಬೇಕಾಗುತ್ತೆ. ಒಂದು ಹೆಣ್ಮಕ್ಳಿಲ್ಲದೆ ಒಂದು ಸಂಸಾರ ನಿಭಾಯಿಸೋದು ತುಂಬಾ ಕಷ್ಟ. ಪ್ರತಿ ಹೆಣ್ಮಕ್ಳು ಕೂಡ ಒಂದೇ ಒಂದು ಆಸೆ ಇರೋದು, ಅವಳು ಮಾಡಿ ರುಚಿಯಾಗಿ ಬಡಿಸುವ ಅಡುಗೆನ ಮನೆಯವರು ಎಲ್ಲರೂ ತಿಂದು ಖುಷಿಯಾಗಿ ತುಂಬ ಚೆನ್ನಾಗಿದೆ, ಹೊಟ್ಟೆ ತುಂಬಿತು ಅಂತ ಹೇಳ್ತಾರಲ್ವ, ಅದಕ್ಕಿಂತ ಅವಳಿಗೆ ಮತ್ತೊಂದು ಖುಷಿ ಮತ್ತೇನೂ ಕೂಡ ಇಲ್ಲ. ಜೊತೆಗೆ ಪ್ರತಿದಿನ ಪ್ರತಿ ಹೆಣ್ಮಕ್ಳು ಯೋಚನೆ ಮಾಡೋದು ಒಂದೇ, ಹಪ್ಳ ಹಾಕಬೇಕಾರಾಗಲಿ, ಟಿ ವಿ ನೋಡಬೇಕಾರಾಗಲಿ, ರಾತ್ರಿ ಏನು ಮಾಡೋದು, ನಾಳೆ ಏನು ಮಾಡಿದ್ರು, ಮಕ್ಳಿಗೆ ಡಬ್ಬಿಗೆ ಏನು ಹಾಕೊಳ್ಳೋದು, ಮಕ್ಕಳು ಏನು ಮಾಡಿದ್ರೆ ಊಟನ ಮುಗಿಸ್ಕೊಂಡು ತಿನ್ಕೊಂಡು ಬರ್ತಾರೆ, ಯಾವ ರೀತಿ ಅಡುಗೆ ಮಾಡೋದು, ಗಂಡಂಗೆ ಏನು ಅಡುಗೆ ಮಾಡಿದ್ರೆ ಇಷ್ಟ, ಅದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾಳೆ. ಹಾಗಾಗಿ ರುಚಿಯಿಂದ ಅಡುಗೆ ಮಾಡ್ತಾಳೆ. ಅವಳಿಗೆ ಸಾರ್ಥಕತೆ ಸಿಗೋದೆ ಅಲ್ಲಿ, ಅವಳು ಜೀವನ ಸಾರ್ಥಕತೆ ಆಗೋದೇ ಅಲ್ಲಿ. ತನ್ನ ಮನೆಯವರ ಖುಷಿ, ತನ್ನ ಮನೆಯವ್ರನ್ನ ಹೊಟ್ಟೆ ತುಂಬಿಸೋದ್ರಲ್ಲಿ, ಅವರು ಹೊಟ್ಟೆ ತುಂಬ ಊಟ ಮಾಡಿ ಚೆನ್ನಾಗಿದೆ ಅನ್ನೋದ್ರಲ್ಲಿ, ಜೊತೆಗೆ ತನಗೂ ಕೂಡ ಎಷ್ಟೋ ಬಾರಿ ಆಯಾಸ ಆಗುತ್ತೆ. ಆಗ ಅಯ್ಯೋ ಸಾಕಾಯ್ತಪ್ಪ, ಏನೋ ಮಾಡಿ ಹಾಕ್ಬಿಡೋಣ ಅಂತ ಅನ್ಕೋತಾಳೆ. ಆದರೆ ರುಚಿಯಾಗಿ ಮಾಡಿದಾಗ ಮಕ್ಕಳು ಬಂದು ಅಮ್ಮ ಹೊಟ್ಟೆ ತುಂಬ ತಿಂದ್ವಿ ಮತ್ತಷ್ಟು ಬೇಕು ಅಂತಾರಲ್ಲ, ಆಗ ಅವಳಿಗಾಗಿರೋ ಎಲ್ಲ ಆಯಾಸ ಕೂಡ ಹೋಗ್ಬಿಡುತ್ತೆ. ಪ್ರತಿಯೊಬ್ಬ ಗೃಹಿಣಿಯರು ಕೂಡ ಬಯಸೋದೇ ಇದು, ತನ್ನ ಮನಸ್ಸುಗಳು ಚೆನ್ನಾಗಿರಬೇಕು, ತನ್ನ ಮನೆಯವರು ಖುಷಿಯಾಗಿರಬೇಕು, ತಾನು ಅವ್ರಿಗೆ ಖುಷಿಯಿಂದ ಅಡುಗೆ ಮಾಡ್ತಾ ರುಚಿಕಟ್ಟಾಗಿ ಬಡಿಸಿ ಅವ್ರ ಖುಷಿನ ನೋಡಬೇಕು ಅನ್ನೋದು. ಅದನ್ನು ಬಿಟ್ಟರೆ ಅವ್ರಿಗೆ ಬೇರೆ ಆಸೆ ಏನೂ ಕೂಡ ಇಲ್ಲ. ಹಾಗೆ ನೀವೇನೋ ಸ್ಪೆಷಲ್ ಡಿಶ್ ಅಂತ ಹೇಳ್ತೀರಾ ಅಲ್ವಾ, ಅದನ್ನು ನಾನು ತುಂಬ ಚೆನ್ನಾಗಿ ಮಾಡ್ತೀನಿ, ಅದನ್ನು ನಮ್ಮ ಕಡೆ ಒತ್ತು ಶಾವಿಗೆ ರಸಾಯನ ಅಂತ ಹೇಳ್ತೀವಿ. ಪ್ರತಿಯೊಂದು ಗೃಹಿಣಿ ಕೂಡ ಅವ್ರ ಮನೇಲಿ ಅದನ್ನು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಏನ್ರಿ ಅಂದ್ಕೊಂಡಿದ್ರ ನೀವು? ಇದು 5 ಸ್ಟಾರ್ ಹೋಟೆಲ್, ಆಗಲೇ ಹೇಳಿದೆ ಅಲ್ವಾ, ನೀವು ಅಡುಗೆ ಮನೆಯಲ್ಲಿ ಮಾಡಿದಾಗೆ ಅಲ್ಲ, ಅದು ಏನೇನೋ ಹೇಳ್ತಿದ್ರಲ್ವ, ರುಚಿ ಅದು ಇದು ಖುಷಿ ಸಂಭ್ರಮ ಅಂತ ಮನೇಲಿ ಮಾಡಿದಾಗೆ ಅಂತ ಅಂದ್ಕೊಂಬಿಟ್ಟಿದ್ರೆ ಅಲ್ಲಿ, ಅವೆಲ್ಲ ಇಲ್ಲಿ ನಡೆಯೋದಿಲ್ಲ, ನಿಮ್ಗೇನೋ ಬರಲ್ಲ ಅಂತ ಓನರ್ ಹೇಳ್ತಿದ್ರೆ. ಈ ಕಡೆ ಸೂಪರ್ವೈಸರ್ ಅಂತೂ ಏನ್ರಿ ಭಾಗ್ಯ, ನಿಮಗೆ ಸರಿಯಾಗಿ ಫುಡ್ನೇ ಸರ್ವ್ ಮಾಡೋಕ್ಕೆ ಬರಲ್ಲ ನೀಟಾಗಿ, ಅಂಥದ್ರಲ್ಲಿ ಏನ್ರಿ ನಿಮ್ದಿದ್ದಲ್ಲ ಮಾತು, ಸುಮ್ಮನೆ ಹೋಗ್ರಿ ಅಂತ ಹೇಳ್ತಿದ್ದಾರೆ. ಈ ಕಡೆ ಭಾಗ್ಯಗೆ ಅವಕಾಶನೇ ಸಿಗೋದಿಲ್ಲ. ಮೊದಲು ಇಲ್ಲಿಂದ ಹೋಗಿ ಅಂದ ತಕ್ಷಣ ಈ ಕಡೆ ಭಾಗ್ಯ ಕೂಡ ಹೋಗೋಕೆ ನೋಡ್ತಾರೆ ಇನ್ನೇನು ಮಾಡೋದು ಅಂತ. ಅಷ್ಟರಲ್ಲಿ ಬಂದಿರೋ ಗೆಸ್ಟ್ ಆಲ್ರೆಡಿ ಅವ್ರ ಮಾತುಗಳು ಕೇಳಿ ಫಿದಾ ಆಗಿರ್ತಾರೆ. ಇದನ್ನು ಸೂಪರ್ವೈಸರ್ ಕೂಡ ಅಬ್ಸರ್ವ್ ಮಾಡಿರ್ತಾರೆ. ಬಿಕಾಸ್ ರಿಯಾಕ್ಷನ್ನೇ ಕೊಡಲ್ಲ ಅಂತ ಹೇಳ್ತಾ ಇದ್ರು ಓನರ್, ಅಂಥದ್ರಲ್ಲಿ ಇವರು ಇಷ್ಟು ಮಟ್ಟಿಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ. ಜೊತೆಗೆ ಈ ಕಡೆ ಭಾಗ್ಯ ಹೋಗ್ತಿರೋ ಭಾಗ್ಯನ ತಡೆದು ನೀವಿಲ್ಲೇ ನಿಂತ್ಕೊಳ್ಳಿ, ನಿಮಗೆ ನಿಜವಾಗ್ಲೂ ಮಾಡೋಕ್ಕೆ ಬರುತ್ತಾ ಅಂತಾರೆ. ಖಂಡಿತ ಸರ್, ಖಂಡಿತ ಮಾಡ್ತೀನಿ ಅಂತ ಹೇಳಿದಾಗ ನಿಜವಾಗ್ಲೂ ಚೆನ್ನಾಗಿ ಮಾಡ್ತೀರಾ, ಇಲ್ಲಾಂದರೆ ಖಂಡಿತ ನಿಮ್ಮ ಹೋಟೆಲ್ಗೆ ತೊಂದರೆ ಆಗೋದು ಅಂತ ಹೇಳ್ತಿದ್ದಾರೆ. ಜೊತೆಗೆ ಸರ್ ಏನು ಹೇಳ್ತಿದ್ರಾ ನೀವು ಅಂತ ಕೇಳಿದಕ್ಕೆ, ಇಲ್ಲಿ ತಿನ್ನಬೇಕಾಗಿರೋದು ಟೇಸ್ಟ್ ಮಾಡಬೇಕಾಗಿರೋದು ನಾನೇ ತಾನೇ, ಅಂದಮೇಲೆ ಯಾರು ಮಾಡಬೇಕು ಯಾರು ಮಾಡಬಾರ್ದು ಅನ್ನೋದನ್ನು ನಾನೇ ಡಿಸೈಡ್ ಮಾಡ್ತೀನಿ. ನೋಡಿ, ನಾನು ನಿಮ್ಮ ಫುಡ್ನ ಟೇಸ್ಟ್ ಮಾಡ್ತೀನಿ, ನಿಮ್ಮ ಟೈಮ್ ಈಗ ಶುರುವಾಗಿದೆ, ಹೋಗಿ ಮಾಡಿ ಅಂತ ಹೇಳಿ ಕಳಿಸ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಆಪರ್ಚುನಿಟಿ ಅಂತ ಹೇಳಿ ಹಿತ ಇಲ್ಲಿ ಖುಷಿಯಿಂದ ಭಾಗ್ಯ ಮತ್ತು ಹಿತ ಇಬ್ಬರು ಕೂಡ ಅಡುಗೆ ಮನೆಗೆ ಹೋಗ್ತಾರೆ. ಅಡುಗೆ ಮನೆಯಲ್ಲಿ ಆಲ್ರೆಡಿ ಎಲ್ಲ ವಿಷಯ ಗೊತ್ತಾಗಿದೆ. ಆ ಕಡೆ ಶೆಫ್ ಅಂತೂ ಏನ್ರಿ ನಿಮಗೆ ಇದನ್ನೆಲ್ಲ ಮಾಡೋಕ್ಕೆ ಬರುತ್ತಾ? ನಮಗೆ ಬರಲ್ಲ ಅಂತ ಅಂದ್ಕೊಂಡು ದರ್ಶಿನಿ ಹೋಟೆಲಿಂದ ತರಿಸ್ತಿದ್ವಿ ಅಂತ ಅಂದ್ಕೊಂಡಿದ್ರ. ನಾವು ಕೂಡ ತುಂಬ ಅಂದರೆ ತುಂಬ ಟ್ರೈ ಮಾಡಿದ್ವಿ, ಎಲ್ಲ ಒಂದು ಫುಡ್ನ ಕೂಡ ಮಾಡೋಕ್ಕಾದರೂ ಇದು ಆ ಟೇಸ್ಟ್ ಬಂದಿಲ್ಲ, ಅದಕ್ಕೋಸ್ಕರನೇ ನಾವು ಬಿಟ್ಟಿರೋದು. ನಿಜವಾಗ್ಲೂ ನಿಮಗೆ ಮಾಡೋಕ್ಕೆ ಬರುತ್ತೆ, ಸುಮ್ಮನೆ ಬರುತ್ತೆ ಅಂತ ಹೇಳಿ ಪೋಸ್ಟ್ ಕೊಟ್ಟು ಇಲ್ಲಿಗೆ ಬಂದಿದ್ರ ಅಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಬರುತ್ತೆ ಸರ್ ಅಂದಾಗ, ಹೇಗೆ ಮಾಡೋದು ಹೇಳಿ ಅಂದಾಗ, ಯಾಕೆ ಸರ್ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡ್ತಿದ್ರ.
ಅಂತ ಹೇಳಿ ಅಕ್ಕಿ ಹಿಟ್ಟು ಮಾವಿನ ಹಣ್ಣೆಲ್ಲ ಕೊಡ್ತೀರಾ ಸರ್, ಹೇಗೆ ಮಾಡೋದು ಅಂತ ಕೇಳಿದ್ರಲ್ವ, ಹೇಳ್ತೀನಿ ಅಂತ ಹೇಳಿ ಎಲ್ಲನೂ ಕೂಡ ಭಾಗ್ಯ ಹೇಳ್ತಾಳೆ. ನಾನು ಇದನ್ನು ಯಾವಾಗಲೂ ಕೂಡ ಮಾಡ್ತಿರ್ತೀನಿ, ನನ್ನ ಮಗನಿಗೆ ಇದು ಅಂದರೆ ತುಂಬಾ ಇಷ್ಟ, ಇವತ್ತು ಎಲ್ಲರೂ ಕೂಡ ಸೇರಿ ಮಾಡೋಣ, ಆಗ ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಕ್ಕಿ ಹಿಟ್ಟನ್ನು ಕೇಳ್ತಾರೆ. ಮಾವಿನ ಹಣ್ಣು ಹೆಚ್ಕೊಡ್ತೀರಾ ಸರ್ ಅಂತ ಕೂಡ ಕೇಳ್ತಾರೆ. ನಂತರ ಭಾಗ್ಯ ಸ್ಟವ್ಗೆ ಕೈ ಮುಗಿದು ಹಚ್ಚಿ ಅವಳ ಒಂದು ಒತ್ತ ಶಾವಿಗೆ ರಸೆಯನ್ನು ಪ್ರಿಪೇರ್ ಮಾಡೋಕ್ಕೆ ಶುರು ಮಾಡ್ಕೊತಿದ್ದಾರೆ. ನಂತರ ಈ ಕಡೆ ಗೆಸ್ಟ್ ಅಂತೂ ಮ್ಯಾಕ್ಸಿನ್ ಇದೆಯಾ ತೊಗೊಂಡು ಬರ್ತೀರಾ ಅಂತ ಹೇಳಿ ಕಳಿಸ್ತಾರೆ. ಈ ಕಡೆ ಓನರ್ ಸೂಪರ್ವೈಸರ್ ಹತ್ರ ಬಂದಿದೆ, ನೋಡ್ರಿ ಮೊದಲು ಹೋಗಿ ದರ್ಶಿನಿ ಹೋಟೆಲಿಂದ ಅದನ್ನು ತೊಗೊಂಡು ಬನ್ನಿ, ಏನು ಮಾಡ್ತಿರೋ ಏನೂ ಗೊತ್ತಿಲ್ಲ, ಭಾಗ್ಯ ಮಾಡಿರೋದು ಸರ್ವಾಗಲೇ ಕೂರ್ದು ಅಂತ ಹೇಳ್ತಾರೆ. ದರ್ಶಿನಿ ಹೋಟೆಲ್ಗೆ ಅವರು ಕೂಡ ಹೋಗ್ತಾರೆ, ಬಟ್ ದರ್ಶಿನಿ ಹೋಟೆಲಲ್ಲಿ ಕೊಟ್ಟಿಲ್ಲ, ಅವರು ಬಂದಿದೆ ಎಲ್ರಿ ಅಂದಾಗ ಇಲ್ಲ ಸರ್ ಅವ್ರ ಶೆಫ್ಗೆ ಏನೋ ಹುಷಾರಿಲ್ವಂತೆ, ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡೆ, ಆದರೂ ಕೂಡ ಅವರು ಕೊಡಲ್ಲ ಅಂತ ಹೇಳಿಬಿಟ್ರು ಅಂತ ಹೇಳ್ತಿದ್ರೆ ಏನು ಮಾಡೋದು ನಾವು, ಈಗ ಅವರು ಭಾಗ್ಯ ಅದನ್ನು ಟೇಸ್ಟ್ ಮಾಡಿದ್ರೆ ನಾವು ಬಾಗಿಲು ಹಚ್ಕೊಂಡು ಹೋಗಬೇಕಾಗಿದೆ ಹೋಟೆಲ್ನ ಅಂತಾರೆ. ನಂತರ ಭಾಗ್ಯ ಪ್ರಿಪೇರ್ ಮಾಡಿದ್ದಾರೆ, ನೋಡೋದಕ್ಕಂತೂ ಫುಲ್ ಅದೇ ರೀತಿ ಇದೆ, ಖಂಡಿತವಾಗ್ಲೂ ತುಂಬ ಟೇಸ್ಟ್ಫುಲ್ ಆಗಿರುತ್ತೆ. ಕುಸುಮ ಆಂಟಿನೇ ಹೇಳ್ಕೊಟ್ಟಿರೋದು ಭಾಗ್ಯ, ಕುಸುಮ ಆಂಟಿಗೆ ಅಂತ ಒಂದು ಪಟ್ಟು ಚೆನ್ನಾಗೇ ಮಾಡ್ತಾರೆ. ಬಟ್ ಇಲ್ಲಿ ಹಿತ ಅಂತೂ ನೋಡೋಕ್ಕಂತೂ ತುಂಬ ಸೂಪರ್ವಾಗಿದೆ, ಟೇಸ್ಟ್ ಕೂಡ ಸೂಪರ್ವಾಗಿದೆ ಅನ್ನಿಸ್ತದೆ ಭಾಗ್ಯ ಅಂತ ಹೇಳ್ತಿದ್ರೆ. ಈ ಕಡೆ ಮೇನ್ ಶಿಫ್ ಕೂಡ ನೋಡೋಕೆ ಹಾಗೆ ಇದೆ, ಟೇಸ್ಟ್ ಹೇಗಿದೆಯೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇಬ್ಬರು ಕೂಡ ಸರ್ವ್ ಮಾಡೋಣ ಅಂತ ಹೇಳಿ ತೊಗೊಂಡು ಬರ್ತಾಯಿದ್ರೆ ನೋಡಿ ಆ ಭಾಗ್ಯ ತೊಗೊಂಡು ಹೋಗ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಅದು ಸರ್ವ್ ಆಗಬಾರ್ದು, ಆ ರೀತಿ ನೋಡ್ಕೊಡಿ ಹೊರಡಿ ಅಂತ ಸೂಪರ್ವೈಸರ್ನ ಕಳಿಸ್ತಾರೆ. ಆ ಕಡೆ ಡಾಕ್ಟರ್ ಬಂದು ಕುಸುಮರ ಆರೋಗ್ಯ ಚೆಕ್ ಮಾಡ್ತಿದ್ದಾರೆ, ಲೋ ಬಿ ಪಿ ಆಗಿದೆ, ತುಂಬಾ ಸ್ಟ್ರೆಸ್ ಮಾಡ್ಕೊಂಡಿದ್ದಾರೆ, ಅವರು ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕಲ್ವ, ಏಜ್ ಆಗ್ತದೆ, ನೀವು ಕೂಡ ನೋಡ್ಕೋಬೇಕಾಗುತ್ತೆ ಕುಸುಮ ಅವರೇ ಅಂತ ಹೇಳ್ತಾರೆ. ಟ್ಯಾಬ್ಲೆಟ್ ಇಂಜೆಕ್ಷನ್ ಎಲ್ಲ ಬರ್ಕೊಡ್ತೀನಿ, ಆದರೆ ಸ್ಟ್ರೆಸ್ ತೊಗೋಬಾರ್ದು ಮೊದಲು ಅಂತ ಹೇಳಿದ್ರೆ, ಮನೇಲಿ ಇಷ್ಟೆಲ್ಲ ಆಗ್ತಿದ್ರು ಕೂಡ ಹೇಗೆ ಸ್ಟ್ರೆಸ್ನ ತೊಗೊಳ್ದೆ ಇರೋಕ್ಕಾಗುತ್ತೆ ಅಂತ ಸುನಂದವ್ರು ಹೇಳ್ತಾರೆ. ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಕುಸುಮಾರ್ ಕೂಡ ಹೇಳ್ತಿದ್ರೆ. ಈ ಕಡೆ ಭಾಗ್ಯಗೆ ಕಾಲ್ ಮಾಡ್ತಿದ್ದಾರೆ, ತಾಂಡವ್ ಜ್ಯುವೆಲ್ಲರಿ ಶಾಪಲ್ಲಿ ಇದ್ದರೂ ಕೂಡ ಇದರಿಂದ ಶ್ರೇಷ್ಠ ಉರ್ತು ಹೋಗ್ತಿದ್ದಾಳೆ, ಏನಿದು ಇಲ್ಲಿ ಬಂದರೂ ಭಾಗ್ಯ ಅದೇ ಆಯ್ತಲ್ಲ, ಎಲ್ಲೂ ಹೋದರೂ ಇವಳು ಬಂದು ಹಂಗೆ ತೊಂದರೆ ಕೊಡ್ತಿರ್ತಾಳೆ ಅಂತ. ನಂತರ ಈ ಕಡೆ ಏನಿದು ಭಾಗ್ಯ ಮತ್ತು ಹಿತ ಬರ್ತಾರೆ, ಬಟ್ ಆಲ್ರೆಡಿ ಅಲ್ಲಿ ಗೆಸ್ಟ್ ಇಲ್ಲೇ ಇಲ್ಲ, ಏನಿದು ಹೊಟ್ಟೋಗ್ಬಿಟ್ರ ಅಂತ ಭಾಗ್ಯ ಹೇಳ್ತಿದ್ರೆ. ಇಲ್ಲ ವಾಚ್ ಮತ್ತು ಕಾರ್ಕಿ ಇಲ್ಲೇ ಇದೆ ಅಂದರೆ ಖಂಡಿತವಾಗಿ ಅವ್ರು ಎಲ್ಲೂ ಕೂಡ ಹೋಗಿರಲ್ಲ ಭಾಗ್ಯ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಅವ್ರು ಇಲ್ಲದೆ ಇರೋದೇ ಒಳ್ಳೇದಾಯಿತು, ಏನ್ರಿ ಅಂದ್ಕೊಂಡಿದ್ರ ಭಾಗ್ಯ, ಸುಮ್ಮನೆ ಇಲ್ಲಿಂದ ಹೊರಡ್ತಾ ಇರಿ ಅಂತ ಹೇಳ್ತಿದ್ರೆ. ಇಲ್ಲ ಸೊ ತುಂಬ ಚೆನ್ನಾಗಿದೆ, ದರ್ಶಿನಿ ಹೋಟೆಲ್ ಥರನೇ ಕಾಣಿಸ್ತಿದೆ ನೋಡಿ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹಿತ ಹೇಳ್ತಿದ್ರೆ. ಮೊದಲು ಕೆಲಸ ಇಲ್ಲಿ ರಿಸೈನ್ ಮಾಡಿಬಿಟ್ಟು ಅವ್ರ ಅಸಿಸ್ಟೆಂಟಾಗಿ ಹೋಗಿ ಸೇರ್ಕೊಂಬಿಡಿ ಅಂತ ಸೂಪರ್ವೈಸರ್ ಹೇಳ್ತಾರೆ. ನಿಮಗೆ ಒಂದು ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವ ಭಾಗ್ಯ, ನೀವು ಇದೇ ರೀತಿ ಮಾಡ್ತಿದ್ರೆ ಸುಳ್ಳು ಹೇಳಿ ಕೆಲಸ ತೊಗೊಂಡಿದ್ದೀರಾ, ಫ್ರಾಡ್ ಮಾಡಿದ್ರ ಅಂತ ಹೇಳಿ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕಾಗತ್ತೆ ಅಂತ ಹೇಳಿದ ತಕ್ಷಣ ಇಲ್ಲಿಂದ ಹೊರಡ್ತಾರಿ ಅಂತ ಹೇಳಿದ ತಕ್ಷಣ ಇಲ್ಲಿ ಭಾಗ್ಯ ತುಂಬ ಬೇಸರ ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ಅವ್ರ ಜೊತೆ ಹಿತ ಕೂಡ ಹೋಗ್ತಾರೆ. ನಂತರ ಈ ಕಡೆ ಮೊದಲು ಕ್ಲೀನ್ ಮಾಡಿ ಅಂತ ಓನರ್ ಹೇಳಿದ ತಕ್ಷಣ ಕ್ಲೀನ್ ಮಾಡೋಕ್ಕೆ ಮುಂದಾಗ್ತಾರೆ, ಬಟ್ ಅಷ್ಟರಲ್ಲಿ ಗೆಸ್ಟ್ ಬಂದೇ ಬಿಡ್ತಾರೆ. ಹೋ ರೆಡಿ ಆಗಿದೆಯಾ, ಮತ್ತು ಸರ್ವ್ ಮಾಡಿ ಅಂದಾಗ ಸಾರಿ ಸರ್ವ್ ಮಾಡೋಕ್ಕಾಗಲ್ಲ, ಗಾರ್ನಿಷ್ ಆಗಿಲ್ಲ ಅಂದಾಗ ಗಾರ್ನಿಷ್ ನನಗೆ ಬೇಕಾಗಿಲ್ಲ, ಫುಡ್ನ ನಾನು ಟೇಸ್ಟ್ ಮಾಡಿ ರಿವ್ಯೂ ಮಾಡೋಕ್ಕೆ ಬಂದಿರೋದು ಅಂತ ಹೇಳಿ ಫುಡ್ನ ಟೇಸ್ಟ್ ಮಾಡೋಕ್ಕೆ ಸರ್ವ್ ಮಾಡಿಸ್ಕೋತಾರೆ. ಟೇಸ್ಟ್ ಮಾಡೇ ಬಿಡ್ತಾರೆ. ಹಾಗಿದ್ರೆ ಅವರ ರಿವ್ಯೂ ಹೇಗಿರುತ್ತೆ? ಖಂಡಿತವಾಗಿಯೂ ಭಾಗ್ಯ ಸೂಪರ್ವಾಗಿ ಮಾಡಿದ್ದಾರೆ, ಬಟ್ ಅವ್ರಿಗೆ ಇಷ್ಟ ಆಗುತ್ತಾ ಇಲ್ವಾ? ಜೊತೆಗೆ ಇಷ್ಟು ದಿನ ರಿವ್ಯೂನೇ ಕೊಡದೆ ರಿಯಾಕ್ಷನ್ನೇ ಕೊಡದೇ ಇರೋರು ಅಲ್ಲೇ ಭರ್ಜರಿ ರಿಯಾಕ್ಷನ್ ಕೊಟ್ಬಿಡ್ತಾರೆ. ಇದರಿಂದಾಗಿ ಮನೆಗೆ ಹೋಗಿರೋ ಭಾಗ್ಯದ ಬಾಗಿಲು ತೆರೆದೇ ಬಿಡುತ್ತಾ. ಮನೇಲಿ ಬಾಡ್ತಿ ದೊಡ್ಡ ಗಲಾಟೆನೇ ಮಾಡೋಕ್ಕೆ ಮುಂದಾಗ್ತಿದ್ರೆ, ಈ ಕಡೆ ಮನೆಗೇನೆ 5 ಸ್ಟಾರ್ ಹೋಟೆಲಿಂದ ಈತನ ಕಳಿಸಿ ಭಾಗ್ಯನ ಮೇನ್ ಸ್ಪೆಷಲ್ ಶೆಫ್ ಆಗಿ ಆಯ್ಕೆ ಮಾಡೋಕ್ಕೆ ಮುಂದಾಗ್ತಿದ್ದಾರೆ, ಅಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ.